ಬಂಧುಗಳೇ, ನಾನು ನಿಮ್ಮ ಶಿವಕೋತ್ ಅತನಿ ಯೂಟ್ಯೂಬ್ ಚಾನಲ್ ಕ್ರಿಯೇಟರ್ ಕೋರುವ ಸ್ವಾಗತಗಳು. ಈಗ ನಾನು ಒಂದು ವಿಶೇಷವಾದ ಬೋರ್ಡೇ ಇಲ್ಲದ ಹೆಸರಿಲ್ಲದ ಒಂದು ಹೋಟೆಲ್ಗೆ ಬಂದಿರ್ತೇನೆ. ಮಾಲೀಕರ ಹತ್ರ ವಿಶೇಷವಾದಂಥ ಒಂದು ಹೋಟೆಲ್ ಅದ. ಯಾಕಂದರೆ ಇಲ್ಲಿ ಉಸುಳೆ ಶೇಂಗಾ ಉಸುಳ ಚಪಾತಿ ಬರೀ ಕೇವಲ ಶೇಂಗಾ ಉಸುಳಿ ಚಪಾತಿ ಹೋಟೆಲ. ಇದು ಎಷ್ಟು ವರ್ಷ ಆಯ್ತು ಮಾಡೈತಿರಿ ಹೋಟೆಲ್? ಒಂದು 43 ವರ್ಷ ಆದ್ರಿ. 43 ವರ್ಷ ಆಯ್ತು ಹೋಟೆಲ. ಮೊದಲು ಅಜ್ಜ ಮಾಡ್ತಿದ್ರಿ, ಈಗ ನಾವು ಮಾಡ್ತೀವಿ. 43 ವರ್ಷ ಆಯ್ತು. ಅಜ್ಜ ಹೆಸರು ಶೇಖರಯ್ಯ ಶಿವಯ್ಯ ಮಠದ. ಸಣ್ಮಣ್ಯ ಶೇಖರಯ್ಯ ಶಿವಯ್ಯ ಮಠದವರು ಸ್ವಾಮಿಗಳು. ಸ್ವಾಮಿ ಹೋಟೆಲ್ ಅದ. ಇದಕ್ಕೆ ಹೆಸರು ಹೇಳಿದ್ರೆ ಸ್ವಾಮಿ ಹೋಟೆಲ್ ಅನ್ನೋದು. ಬೋರ್ಡ್ ಏನು ಹಾಕಿಲ್ಲ, ಏನಿಲ್ಲ. ಹಾಂ, ಮುಂದೆ ಈಗ ನೀವು ಅಜ್ಜ ಅವರು ಒಂದು 10-20 ವರ್ಷ ಅವ್ರು ಮಾಡಿರೇನೋ ಮುಂದೆ ನೀವು ಮಾಡಾಕತ್ತೀರಿ? ಈಗ ಅಜ್ಜ ಒಂದು 30 ವರ್ಷ ಮಾಡ್ಯಾರ. ಅಜ್ಜ ರೀ ಈಗ ಮಾಡಾಕೈತಿ 10 ವರ್ಷ. ಹಾಂ ರೀ, ಈಗ ಮಾಡಾಕಿ 10 ವರ್ಷ ಆಯ್ತು. ಇಲ್ಲಿ ವಿಶೇಷ ನಾಷ್ಟ ಏನು ಕೊಡ್ತೀರಿ ನೀವು? ಶೇಂಗಾ ಉಸುಳಿ ಚಪಾತಿ ವಿಶೇಷ. ಚಪಾತಿ ಶೇಂಗಾ ಉಸುಳಿ. ಹಾಂ, ಚಪಾತಿ ಶೇಂಗಾ ಉಸುಳಿ ಅತಿ ಕಡಿಮೆ ರೇಟ್. ಮಿನಿ ಊಟ 25 ರೂಪಾಯಿ ರೀ. 2 ಚಪಾತಿ ಬರ್ತಾವೆ. 2 ಚಪಾತಿ, ದೊಡ್ಡ ಚಪಾತಿ 2 ಚಪಾತಿ ಉಸುಳಿ ಎಷ್ಟು ಬೇಕಾಟ್ ಹಾಕೊಂಡು ತಿಂದೋದು ಉಸುಳಿ. ಹಾಂ, ಶೇಂಗಾ ಉಸುಳಿ ಚಪಾತಿ ಸ್ಪೆಷಲ್ ಹೋಟೆಲ್ ಇದು. ಅದ್ರ ನಂತರ ಮತ್ತೆ ನೀವು ವಿಶೇಷವಾದ ಎಲ್ಲ ಪುರಿ ಬಜ್ಜಿ ಎಲ್ಲ ಪೂರಿ ಇರುತ್ತೆ. ಇರ್ತೈತಿ, ಬೋಂಡ ಇರ್ತೈತಿ, ಬಜ್ಜಿ ಇರ್ತೈತಿ, ಇಡ್ಲಿ ಇರ್ತೈತಿ. ಇನ್ನ 4-5 ಥರ ಐಟಮ್ ಇರ್ತೈತಿ. ಚಪಾತಿ ಉಸುಳಿನ ಫೇಮಸ್. ಚಪಾತಿ ಉಸುಳಿ ಫೇಮಸ್. ಅವ್ರ ಅಜ್ಜ ಅವರು 40 ವರ್ಷದಿಂದ ಅವ್ರು ಮಾಡ್ತಿದ್ರು. ಅವರು ಅದನ್ನ ಮಾಡ್ತಿದ್ರು. ಅವರು ಅದನ್ನ ಮಾಡ್ತಿದ್ರು. ಚಪಾತಿ ಉಸುಳಿ ಕೊಡತ್ತಿದ್ರು ಅವರು. ಅವ್ರು ಮಾಡಿಕೊಟ್ಟಿದ್ದ ನಾವು ಮುಂದುವರ್ಸೋಣ ಅಂತ. ಹಾಂ, ಅಲ್ಲೇ ಹಿಡ್ದು ಎಲ್ಲ ಚಾರ್ಲ ಐತೆ ಹಂಗೆ. ಆಟ ಐತಿ. ಹಾಂ, ಮುಂದೆ ಮುಂಜಾನೆ ಯಾವಾಗ ಸ್ಟಾರ್ಟ್ ಮಾಡ್ತೀರಿ? ಇದು ಬೆಳಗ್ಗೆ ಆಲ್ಮೋಸ್ಟ್ 4 ಗಂಟೆಗೆ ಸ್ಟಾರ್ಟ್ ಇರ್ತೈತೆ ರೀ. 4 ಗಂಟೆಗೆ. ನಸಿಕ್ನಾಗ 4 ಗಂಟೆಗೆ ಸ್ಟಾರ್ಟ್ ಇರ್ತೈತೆ ರೀ. ಹಾಂ. ಚಪಾತಿ ಬೇಕಾದ್ರೆ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ನಸಿಕ್ನಾಗ 4 ಗಂಟೆಗೆ ಹೋಟೆಲ್ 4 ಗಂಟೆಗೆ ಸ್ಟಾರ್ಟ್ ಇರ್ತೈತೆ. ಹಾಂ ರೀ. 4 ಗಂಟೆಗೆ ಇಡ್ಲಿ ಇರ್ತೈತಿ, ಪೂರಿ ಇರ್ತೈತಿ. ಹಾಂ ರೀ. ಚಪಾತಿ ಬೇಕಂದ್ರೆ 7 ಗಂಟೆಯಿಂದ 12 ಗಂಟೆ ತನಕ. ಹಾಂ ಹಾಂ ರೀ. 4 ಗಂಟೆಗೆ ನಸಿಕ್ನಾಗ ಚಲೋ. ಹಾಂ, ಚಲೋ. ಅವಾಗ ಪುರಿ ಬಜ್ಜಿ ಸಿಗತೈತಿ. ಸಿಗ್ತೈತಿ, 4 ಗಂಟೆಗೆ ಸಿಗ್ತೈತಿ. 4 ಗಂಟೆಗೆ ಪುರಿ ಬಜ್ಜಿ. ಹಾಂ. ಚಪಾತಿ ಉಸುಳಿ ಬೇಕಾದ್ರೆ 7 ಗಂಟೆಗೆ ಸ್ಟಾರ್ಟ್. ಮುಂಜಾನೆ 7 ಗಂಟೆ. ಮುಂಜಾನೆ 7 ಗಂಟೆ. ಹಾಂ, ನಸಿಕ್ನಾಗ 4 ಗಂಟೆಗಾದ್ರೆ ಚಾ, ಪುರಿ ಬಜ್ಜಿ, ಈ ಬೋಂಡ ಗಿಂಡ ಎಲ್ಲ ಸಿಗ್ತಾವೆ. ಹಾಂ, ನಾವು ಬರ್ತೀವಿ. ಮನೆಯವ್ರು ಎಲ್ಲ. ಹಾಂ, ಮನೆಯವ್ರು. ಇವ್ರ ಅಕ್ಕ ಹೆಣ್ಮಕ್ಳು ಕಾಕಗಳು ಎಲ್ಲ ಅವರೆಲ್ಲ ನಮ್ಮಲ್ಲಿ 30 ವರ್ಷದ ಆತ್ರಿ. 30 ವರ್ಷ ಆದ್ರೆ ಅವ್ರು ಕೆಲಸ ಮಾಡಕೈತಿ ನಮ್ಮಲ್ಲಿ. ಅವ್ರು ಮಾಡಿ. ಇವರೆಲ್ಲ ಅಜ್ಜನ ಕೈ ಆಗಿದ್ದಾರೆ ರೀ. ಇವರೆಲ್ಲ ಇವ್ರು ಅಜರ್ ಕೈಗೆಲ್ಲ ಎಲ್ಲ ಅಜ್ಜನ ಕೈ ಆಗಿದ್ದಾರೆ. ಟ್ರೈನಿಂಗ್ ಅವರೆಲ್ಲ ಅವ್ರ ಟ್ರೈನಿಂಗ್ ಆಗೈತೆ ಅವ್ರ ಕೈಯಾಗ. ಹಾಂ, ಒಳಗೆ ಊಟ ಅವಾಗಳು ಹತ್ತಿಕ. ಆಯ್ತು, ಗುರುಗಳ್ರೆ ಎಲ್ಲೆಲ್ಲಿ ತೊಗೊಂಡಾಗ ಅಧ್ಯಕ್ಷರು ನಾಷ್ಟಕ್ಕೆ ಯಾವತ್ತು ಕಾಯಂ ಬರುತ್ತೀರಿ ಸ್ವಾಮಿಗಳ ಅಂಗಡಿಗೆ? ಬರ್ತೀವಿ ರೀ. ಸ್ವಾಮಿಗಳ ಹೋಟೆಲ್ಗೆ ಕಾಯಂ ಇದೆ. ಬೋರ್ಡ್ ಇಲ್ದ ಹೋಟೆಲ್ ಬರೀ ಸ್ವಾಮಿಗಳ ಹೋಟೆಲ್ ಅಂತೇಳಿ ಪ್ರಚಾರ. ಸ್ವಾಮಿಗಳ ಹೋಟೆಲ್ ಅಂದ್ರೆ ಗೊತ್ತಾಗತ್ತೆ ರೀ. ಹಾಂ, ಅದ್ರಾಗ ಚಪಾತಿ ಉಸಳಿ ಅಂದ್ರೆ ಗೊತ್ತಾಗತ್ತೆ ನೋಡ್ರಿ. ಆಗ ಚಪಾತಿ ಉಸಳಿ ಅಂದ್ರೆ ಸ್ಪೆಷಲ್ ಅಲ್ರಿ ಇಲ್ಲಿ? ಇಲ್ಲ, ಸ್ಪೆಷಲ್, ಅಗದಿ ಸ್ಪೆಷಲ್ ಇದ ನೋಡಿ. ಹಾಂ ರೀ. ನಾವು ದೂರಿಂದ ಎಲ್ಲಿ ಬೇಕಾದ್ರೆ ಅಂದ್ರೆ ಇಲ್ಲಿ ಬಂದ ನಾಷ್ಟ ಮಾಡಿ ಹೋಗ್ತಿರ್ತೀವಿ. ಹಾಂ, ಚಪಾತಿ ಉಸಳಿ ಸ್ಪೆಷಲ್ ಕೊಡ್ತಾರೆ. ಸ್ಪೆಷಲ್ ರೀ. ಒಳ್ಳೆ ಚಪಾತಿ ಹಿಟ್ಟು ಅಗದಿ ಬೆಸ್ಟ್ ಬಳಸಿರ್ತಾರೋ. ಉಸುಳಿದಾಗ ಎಣ್ಣೆ ಗಿಣ್ಣೆ ಅಗದಿ ಬೆಸ್ಟ್ ಬಳಸಿರ್ತಾರೋ. ಯಾವುದೋ ಬಾಧನ ಇಲ್ಲ, ಯಾವನು ಕಿರಿಕಿರಿ ಇಲ್ಲ. ಹೌದಲ್ರಿ? ಹಾಂ, ಕಾಯಂ ಬರತ್ತೀರಿ ಒಟ್ಟೆ. ಹಾಂ, ಮುಂಜಾನೆ ಬೇಕಾದಲ್ಲೂ ಬಂದ ಬಿಡ್ತೀವಿ ನೋಡಿ. ಹಾಂ, ಒಂದು ಎಲೆ ಬೇರೆ ಊರಿಗೆ ಹೋದ್ರೆ ಅಟ್ಟ ತಪ್ಪಿ. ಇಲ್ಲಿ ಪರೂರಿಗೆ ಹೋಗೋತ್ನಾಗ ಇಲ್ಲಿ ಬಂದು ಹೋಗ್ತೀವಿ. ಹೊರೂರಿಗೆ ಹೋಗೋತ್ನಾಗೂ ಇಲ್ಲಿ ಬಂದು ನಾಷ್ಟ ಮಾಡಿ ನಾಷ್ಟ ಮಾಡಿ ಹೋಗ್ತೀವಿ ನೋಡ್ರಿ. ಚಪಾತಿ ಉಸಳಿ ತಿಂದ ಬಂದು ಸಂಜೆ ಮಾಡಿ ಬಂದ ಮನೆಗೆ ತೆಗೆದು ತರಬೇಕಂತೈತಿ. ಅದ್ರ ಸಂಬಂಧ ಇಲ್ಲಿ ಬಂದು ಹೋಗ್ತೀವಿ. ಹಾಂ ರೀ. 2 ಚಪಾತಿ ಕೊಡ್ತಾರೋ, ಉಸಳಿ ಕೊಡ್ತಾರೋ. ಮುಂದೆ ಪಲ್ಯ ಮಾತ್ರ ಉಸಳಿ ಬೇಕಾದ್ರೆ ನೀವು ಹಾಕ್ತಾರೆ. ಹಾಂ, ಎಷ್ಟು ಬೇಕಾದ್ರೆ ಅದೇನು ವಿಚಾರ ಮಾಡೋಂಗಿಲ್ಲ. ಮತ್ತು ಚೀಪ್ ಆ್ಯಂಡ್ ಬೆಸ್ಟ್. ಬರೀ 25 ರೂಪಾಯಿದಾಗ. ಹಾಂ, ಸಾಧಾರಣ ಊಟ ಆದಂಗೆ ಆಯ್ತು. ರೈಸ್ ಒಂದು ಮ್ಯಾಲೆ ರೈಸ್ ಒಂದ ಇಲ್ಲ, ರೈಸ್ ಒಂದು ಹಾಕೊಂಡ್ರೆ ಊಟ ಆದಂಗೆ ಆಯ್ತು. ಹೌದಲ್ರಿ? ನೀವೇನು ಹೇಳ್ತೀರಿ? ಒಂದು 10-15 ವರ್ಷ ಹಂಗೆ ಇರತ್ತೆ ರೀ. ಹಾಂ ಹಾಂ, ಎಲ್ಲ ಚಪಾತಿ ಉಸಳಿ ಪ್ರೇಯರ್ ಅದಾರೆ ಎಲ್ಲ. ಅದೇ ನೋಡೋದು ಇಲ್ಲಿ ನಿಮ್ಮಲ್ಲಿ ಚಪಾತಿ ಉಸಳಿ ಸಿಗೋದೇ ಜಾಗನ ಇದೆ. ಸ್ವಾಮಿಗಳ ಹೋಟೆಲ್. ಹಾಂ, ಸ್ಟಾರ್ಟ್ ಆಗತ್ತೆ ಅಲ್ರಿ 7ಕ್ಕೆ ಇದು ಚಪಾತಿ ಚಲೋ ಆಗದ. ನಿಮ್ಮ ಹೆಸರು ರೀ? ವಸ್ತ್ರದವ್ರ? ಹಾಂ, ಒಟ್ಟು ಕಾಯಂ ಇಲ್ಲಿ ಬರತ್ತೆ ರೀ. ಚಲೋ.
ಸಾಂಬಾರ ಚಟ್ನಿ ಯಾವ ಇದು ಉಸುಳೆ ರೀ ಹಾಂ ಇಡ್ಲಿ ಸಾಂಬಾರು ಚಟ್ನಿ ಇದು ಇಡ್ಲಿ ಸಾಂಬಾರು ಇಡ್ಲಿ ಸಾಂಬಾರು ಇದು ಇಡ್ಲಿಗೆ ಚಟ್ನಿ ಇಡ್ಲಿ ಚಟ್ನಿ ಇದು ಸಾಂಬಾರು ರೀ ಇಡ್ಲಿಗೆ ಮುಂದೆ ಇದು ಉಸುಳೆ ಅವ ಇಡ್ಲಿ ತೆಗೀರಿ ಹಾಂ ಇಡ್ಲಿ 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 ಇಲ್ಲಿ ಮಾಡಿರಿ ವಡಾಗಳ ಅಲ್ಲಿದಾವೆ ಬಜೀರಿ ವಡಾ ಪುರಿ ಎಲೆ ಬರ್ರಿ ಚಪಾತಿ ಮಾಡೋದು ಹೋಗೋಣ ಅಕ್ಕಗಳಿಗೆ ಹೊರಗಿನವ್ರು ಅದಾರು ನಾಷ್ಟಾ ನಾಷ್ಟ ಗಿಷ್ಟ ಎಲ್ಲ ಇಲ್ಲೇ ಮಾಡ್ತಾರೆ ಎಲ್ಲ ಇರ್ತದೆ. ಚಹಾ ನಾಷ್ಟಾ ರೀ ಚಹಾ ನಾಷ್ಟ ಏನು ತೊಂದರೆ ಏನಿಲ್ಲ ಏನೂ ಇಲ್ಲ ನಿಮ್ದು ಮನ್ಯಾಗ ಇದ್ದಂಗೆ ಒಟ್ಟು ಎಲ್ಲ ಮನ್ಯಾಗ ಹಾಂ? ಒಟ್ಟ ಮನೆಯವ್ರು ಇದ್ದಂಗೆ ಒಟ್ಟು ನಾವು 20-30 ವರ್ಷ ನಾತ್ ಮಾಡಕತ್ರಿ 20-30 ವರ್ಷ ಆತು ಒಂದೇ ಜಾಗದಾಗಿದೆ ಸ್ವಾಮಿಗಳ ಹೋಟೆಲ್ದಾಗ ಹಾಂ ರೆಕ್ಕ ಭಾಳ ಬೆಸ್ಟ್ ಆತ್ಲ ಅವ್ರಿಗೆ ನಿಮಗೆ ಅಗದಿ ಮನೆಯವ್ರು ಇರ್ಲಿ ಹಾಂ ಏನೇ ತೊಂದ್ರೆನೇ ಇಲ್ಲ ಹಾಂ ಒಳ್ಳೆ ಗುರುಗಳು ಒಳ್ಳೆ ಯಾಕೆ ನೋಡ್ಕೊತಾರ ಬಿಡ್ರಿ ಹಾಂ ಚಲೋ ಅದ ಏನೋ ತೊಂದರೆ ಮನೆ ಕಡೆ ಏನಾರ ಪ್ರಾಬ್ಲಮ್ ಸಮಸ್ಯೆ ಆದ್ರೆ ಅದಕ್ಕೂ ನೋಡ್ತಾರೆ ಎಲ್ಲ ಮಾಡಾರ ಕೆಲಸದವ್ರು ಅದ್ರಿ ಯಾಕ ಹಾಂ ಹಾಂ ನೀವು ಎಲ್ಲಿ ಚಪಾತಿ ಅದು ಎಲ್ಲ ಮಾಡ್ತೀರಿ ಚಪಾತಿ ಬಾಂಡೆ ತೊಳೆದು ಎಲ್ಲ ಇಲ್ಲಿ ಇಟ್ರಿ ನೀರು ಚಾವಿ ಎಲ್ಲ ಇಟ್ಟಾರ ಹಾಂ ರೀ ಇಲ್ಲಿ ಚಪಾತಿ ಮಾಡೋ ವ್ಯವಸ್ಥೆ ರೀ ಹಾಂ ರೀ ನೀವು ಏನು ಮಾಡ್ತೀರಿ ಲೆಕ್ಕ ನಾವು ಚಪಾತಿ ಕೊಡ್ತೇವೆ ಸರ್ ಇಲ್ಲಿ ಅಲ್ಲಿ ತಂದ ಇಲ್ಲಿ ಕೊಟ್ಬಿಡು ಚಪಾತಿ ನಿಮ್ಮ ಹೆಸರು ಹೇಳ್ರಿ ಅಕ್ಕ ಪಾರ್ವತಿ ರೀ ತಾಯಿ ಪಾರ್ವತಿ ಯಜಮಾನ್ರ ಹೆಸರು ಪಾರ್ವತಿ ಮೃತ್ಯುಂಜಯ ಕಾನಟಿ ಪಾರ್ವತಿ ಮೃತ್ಯುಂಜಯ ಕಾನಟಿ ಕಾನಟಿ ಮಠ ಸ್ವಾಮಿಗೌಡ್ರಿ ನಾವು ಸ್ವಾಮಿಗಳು ಅನ್ರಿ ಹಾಂ ಕಾನಟ್ಟಿ ಮಠ ಹಾಂ ಕಾನಟಿ ಮಠ ನಿಮ್ದು ಹೇಳ್ರಿ ಅಕ್ಕ ಹೆಸರು ಕಲಾವತಿ ಪೂರ್ತಿ ಹೆಸ್ರು ಹಾಂ ಹಾಂ ಕಲಾವತಿ ಮಲ್ಲಪ್ಪ ವಲ್ಲನವರ್ ವಲ್ನವರು ಹಾಂ ಹಾಂ ಇಬ್ಬರು ಲಟ್ಸೋದು ಒಬ್ರ ಕೈಯಾಗ ಒಬ್ರು ಹೆಲ್ಪ್ ಮಾಡೋದು ಹಾಂ ರೀ ನೀವು ಒಬ್ಬರು ಎಲ್ಲರೂ ಎಲ್ಲ ಥರ ಎಲ್ಲ ಕೆಲಸ ಬರೋದೈತಿ ಹಾಂ ಚಪಾತಿ ನೀವು ಮಾಡುತ್ತೀರಿ ಹಾಂ ಹಾಂ ಇದು ಬರೋದಿಲ್ಲ ಅನ್ನಂಗಿಲ್ಲ ಕೆಲಸ ಅಕ್ಕ ನಿಮ್ಮ ಹೆಸರು ಹೇಳ್ರಿ ಅಕ್ಕ ಓರಿ ಗೌರವ ತಾಯಿ ಹಾಂ ಮಾದೇವಿ ಶಿವಾನಂದ್ ಜಿಡ್ಡಿಮಣಿ ಹಾಂ ನೀವು ದಿವಸ ಇಲ್ಲಿ ಚಪಾತಿಗೆ 8 ವರ್ಷ ಆತು ಬರಲಾಯ್ತು ರೀ 20 ವರ್ಷ ಆತು ಬರಲಾಯ್ತು ರೀ ಹೂವ 30 ವರ್ಷ ಆತು ಯವ್ವ ಇಲ್ಲಿ ಕಾಯಂ ಚಪಾತಿ ಲಡ್ಸಕ್ಕೆ ಸ್ವಾಮಿಗಳಲ್ಲಿ ನೀವು ಅವ್ರ ಕೂಡ ಹೋದ್ರಿ 30 ವರ್ಷ ನಿಮ್ಮದು ಆಯ್ತು 30 ವರ್ಷ ಇವ್ರದ್ದು ಆಯ್ತು ಹಾಂ ನೀವು ಬರಾಯ್ತಿ ಅಕ್ಕ ನೀವು ಒಂದು ಎರಡು ವರ್ಷ 3 ವರ್ಷ ಆಯ್ತು ಅಂತ ಹಾಂ ಹಾಂ ಚಪಾತಿ ಎಷ್ಟು ತನಕ 12 ತನಕ ಚಪಾತಿ ಲಡ್ಸ್ರಿ ಇಷ್ಟು ದೊಡ್ಡ ಚಪಾತಿ ರೀ ಹಾಂ ಕಡಿಮೆ ಹಾಂ ಡಬಲ್ ಹಾಂ ಒಂದ ಉಳಿದಾದ್ರೆ 2 ಉಳಿ ಒಮ್ಮೆ ಕೂಡಿಸಿ ಮಾಡಿಬಿಡ್ತೀರಿ ಹಾಂ 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 ಇಲ್ಲಿ ರೆಡಿ ಇಲ್ಲಿ ಚಪಾತಿ ರೆಡಿ ಮಾಡೋದು ಇಲ್ಲಿ ಬಿಸಿ ಮಾಡೋದು ಇಲ್ಲಿ ಕೊಟ್ಬಿಡೋದು ಅವರೆಲ್ಲ ಆ ಕಡೆ ಸಪ್ಲೈ ಕೊಡ್ತಾರೆ ಮುಂಜಾನೆ ಇದು 6 ಗಂಟೆಗೆ ಚಲೋ ಆಕತ್ರಿ ಚಪಾತಿ 7ಕ್ಕೆ ರೀ ಮಾಡಿ 7ಕ್ಕೆ ಲಡ್ಸ್ಲಾಕ ಚಾಲೂನ ನೀವು 7ಕ್ಕೆ ಅಂದ್ರೆ ಬರ್ತೀರಿ 7ರಿಂದ ಚಾಲು ಚಪಾತಿ ಮುಂದೆ 12 ಗಂಟೆಗೆ ಚಪಾತಿ ಹಾಂ 12 ತನಕ ಅಡಿಗೆ ನೀವು ಮಾಡ್ತೀರಿ ರೆಡಿ ಮಾಡ್ತೀರಿ ಹಾಂ ಹಾಂ 2 ಜಾಗದಾಗ ನೀವು ಇದು ಮಾಡ್ತೀರಿ ಬೇಯಿಸೋದು 2 ಜಾಗದಾಗ ಚಪಾತಿ ದೊಡ್ಡ
ನಮ್ಮವ್ನು ತಕೊಂಡ್ರಿ ಆಯ್ತು ನಮ್ಮವ್ 30 ವರ್ಷ ಮಾಡಕತ್ತಿ ಹೌದನ್ರಿ ಯಾವ ಒಂದು ಏನೇನು ತಗೋತಾನ ಅವ್ರದ ಇವ್ರದ ಹಳಿ ಮೊಹಮ್ಮದ್ ರಫಿ ಹೆಂಗೆ ಅದಾರಲ್ಲ ಹಾಂ ಓಲ್ಡ್ ಓಲ್ಡ್ ಅಂಡ್ ಗ್ರೇಟ್ ಹಾಂ ಅವೊಂದು ಏನೇನು ತೊಗೊಳ್ಳಲ್ಲ 30 ವರ್ಷ ಅದಾರಂದ್ರೆ ಅವ್ರನ್ನ ಮಗು ಭಾಳ ದೊಡ್ಡ ಕೆಲಸ ಆಯ್ತಲ್ಲ 30 ವರ್ಷ ಒಂದೇ ಜಾಗದಾಗ ಹೊಂದ್ಕೊಂಡು ಹೋಗೋದಂದ್ರೆ ಭಾಳ ಕಷ್ಟ ಐತಿ ಈಗಿನ ಎಲ್ಲ ಸ್ವಾಮಿಗಳು ಅವರು ಒಳ್ಳೆಯವ್ರು ಅದಾರು ನೀವು ಒಳ್ಳೆಯವ್ರು ಅದಿರಿ ಅಂತ ಅಕ್ಕ ಹೌದಲ್ರಿ ಅವರು ಸ್ವಾಮಿಗಳು ಹಾಂ ಹಾಂ ಸ್ವಾಮಿಗಳೆಲ್ಲ ಇಲ್ಲಿ ಬಂದು ಊಟ ನಾಷ್ಟ ಏನು ನಿಮ್ಗೆ ಕೊರತೆ ಇಲ್ಲ ಹಾಂ ಹಾಂ ಇವರ ಅಕ್ಕಗಳ ಇವ್ರ ಬರೀ ಬಂದು ಈಗ ಒಂದು 3-4 ವರ್ಷ ಆಯ್ತು ನೀವು ಬಂದು ನೀವು ಅಷ್ಟು ಸಣ್ಣವ್ರು ಎಲ್ಲ ಇವರೆಲ್ಲ ಹಿರಿಯರು ಅದಾರು ಹಾಂ ಎಲ್ಲ ಹೊಂದ್ಕೊಂಡು ಅಕ್ಕಂಗಿರ್ಗೈತೆ ಮನೆ ಒಂದೇ ಮನೆಯವ್ರು ಇದ್ದಂಗೆ ಅದಿರಲಿಲ್ಲ ನೀವು ಆದ್ರೂ ಅಗದಿ ಖುಷಿದಿಂದ ಮಾಡ್ತಿರಲಿಲ್ಲ ಕೆಲಸ 5-6 ಮಂದಿ ಹೆಣ್ಮಕ್ಳು ಇದೀರಿ ಇಲ್ಲಿ ಚಪಾತಿ ಮಾಡೋಕ್ಕೆ ಹೌದು ಸರ್ ನೀವು ಇಲ್ಲಿ ಸ್ವಾಮಿಗಳ ಹೋಟೆಲ್ಗೆ ಇಲ್ಲಿ ಬರ ಹತ್ತಿ 8 ವರ್ಷ ಆತು ರೀ ಬರಾಕೈತೆ ಒಂದು 25 ವರ್ಷ ಆಯ್ತು ನಾವು 25 ವರ್ಷ ಆತು ರೀ ನೀವು ಅಗದಿ ಹೆಂಗಿದೆ ಸಣ್ಣವ್ರು ಇದ್ದಾಗ ಬರಾಯ್ತಾರಿಂದ ಇವ್ರ ಮೊದಲು ಹೋಟೆಲ್ ಅಲ್ಲಿತ್ತು ರೀ ಅಲ್ಲಿತ್ತು ರೀ ಹಾಂ ರೀ ಇಲ್ಲಿ ಶಿಫ್ಟ್ ಆಗಿ ಒಂದು 7 ವರ್ಷ ಆತ್ರಿ ಶಿಫ್ಟ್ ಆಗಿ ಇಲ್ಲಿ ಶಿಫ್ಟ್ ಆಗಿ ಮೊದಲು ಆ ಕಡೆ ಹೋಟೆಲ್ ಇತ್ತು ರೀ ಇವ್ರ ಅಜ್ಜ ಅವ್ರ 30-40 ವರ್ಷದಿಂದ ಮಾಡ್ಯಾರತ್ತ ಇದನ್ನ ಹೋಟೆಲ್ ಅವ್ರು ನಮ್ಮ ಸಣ್ಣ ವಯಸ್ಸಿನಲ್ಲೇ ಬರ್ತಾರೆ ಇಲ್ಲಿ ಅವ್ರು. ಹಾಂ ಇಲ್ಲಿ ಹೆಚ್ಚು ಸ್ಪೆಷಲ್ ಚಪಾತಿ ಉಸಳಿ ತಿಲ್ಲಕ್ಕ ಉಸುಳಿ ಹೆಚ್ಚು ಸ್ಪೆಷಲ್ ರೀ ಹಾಂ ಚಪಾತಿ ಉಸಳಿ ಕಾಯಂ ತಿನ್ನತ್ತೀರಿ ಹಾಂ ದಿವಸ ಬರತ್ತೆ ರೀ ದಿವಸ ಬರುತ್ತೆ ರೀ ತಮ್ಮ ಹೆಸರು ಹೇಳ್ರಲ್ಲ ನಮ್ಮ ಹೆಸರು ಬಸವರಾಜ್ ಅಂತ ಹೇಳಿ ಬಸವರಾಜ್ ರೀ ರಮೇಶ್ ಹಾಂ ಇಲ್ಲಿ ಬನ್ನಟ್ಟಿಗೆ ಎಷ್ಟು ವರ್ಷ ಆತು ರೀ ಸ್ವಾಮಿಗಳು ಕೂಡ ಹೋಟೆಲ್ಗೆ ಬರೋದು ಬಂದಿಟ್ಟಿಂದ ಆತನಿಗೆ ಎಜುಕೇಷನ್ ಮುಗಿಸಿ ಇಲ್ಲೇ ಜಾಬ್ ಬಂದಿದೆ ಹಾಂ ರೀ ಡಿಗ್ರಿ ಕಾಲೇಜಾಗ ಡಿಗ್ರಿ ಮುಗಿಸಿ ಹಾಂ ರೀ ಕರ್ನಾಟಕ ಸ್ಪಿನ್ನಿಂಗ್ 32 ಸರ್ವಿಸ್ ಮಾಡೀವ್ರಿ ಹಾಂ ರೀ ಇಲ್ಲೇ ಮನೆ ಕಟ್ಟಿಸಿ ಇಲ್ಲೇ ನಮ್ಮ ಒಂದು ಅಂಗಡಿನೂ ಐತೆ ರೀ ಕಿರಾಣಿ ಅಂಗಡಿ ಮತ್ತು ಅಲ್ಲಿದಿಂದ ಇಲ್ಲಿ ಕಾಯಂ ಹೋಟೆಲ್ಗೆ ಇಲ್ಲಿ ಬರೋದ ಇಲ್ಲಿ ಬರ್ತೀವಿ ರೀ ಮತ್ತು ಮನೆಗೆ ಏನು ಬೇಕಾದ್ರೆ ಪಾರ್ಸಲ್ ತೊಗೊಂಡು ಹೋಗ್ತೀವಿ ಚಪಾತಿ ಉಸಳಿ ಚಪಾತಿ ಉಸುಳಿ ಬೋಂಡ ಇಡ್ಲಿ ಎಲ್ಲ ಚೀಪ್ ಆ್ಯಂಡ್ ಬೆಸ್ಟ್ ಒಳ್ಳೆ ಎಣ್ಣೆ ಉಪಯೋಗ ಮಾಡ್ತಾರೆ ಯಾವುದೋ ಇದಿಲ್ಲ ಗಂಟ್ಲು ಹಿಡಿಯಂಗಿಲ್ಲ ಏನಿಲ್ಲ ಆರೋಗ್ಯಕರವಾದ ಅಂತ ಆಹಾರ ಕೊಡ್ತಾರೆ ಸ್ವಾಮಿಗಳು ಹಿಂದೆಲ್ಲ ಅಡುಗೆ ಮಾಡೋರು ಭಾಳ ಜೋರು ಅದಾರೆ ಎಲ್ಲ ಅಕ್ಕಗಳು ಮತ್ತು ಇಲ್ಲಿ ಚಪಾತಿ ಉಸಳಿ ಅಂತೂ ಭಾಳ ಸ್ಪೆಷಲ್ ಅನ್ಸ್ತದೆ ಬನಾಟಿ ಸ್ಪೆಷಲ್ ರೀ ಇದು ಹಾಂ ಚಪಾತಿ ಉಸಳಿ ಶೇಂಗಾ ಹಾಂ ಶೇಂಗಾ ಉಸಳಿ ಶೇಂಗಾ ಉಸುಳಿ ಚಪಾತಿ ಅಂತಾರೆ ಚಪಾತಿ ಭಾಳ ಮಂದಿ ನಾಷ್ಟಕ್ಕೆಲ್ಲ ಇಲ್ಲೇ ಬರ್ತಾರೆ ಹಾಂ ರೀ ಇಲ್ಲೇ ಬಂದು ಚಪಾತಿ ತಿಂದ ಅಂತೂ ಊಟನ ಆದಂಗೆ ಹಾಂ ಊಟನೇ ಆದಂಗೆ ಮೊದಲ 5 ರೂಪಾಯಿಗೆ ಇತ್ತು ಚಪಾತಿ ಆತು ಈಗ 15 ಈಗ 20 ರೂಪಾಯಿ ಮಾಡಿ 25 ಮಾಡಿ 25ಕ್ಕೆ ಎರಡು ಚಪಾತಿ ಕೊಡ್ತಾರಲ್ಲ ದೊಡ್ಡ ಚಪಾತಿ 2 ಚಪಾತಿ ಉಸಳಿ ಸಾಕಷ್ಟು ಇಟ್ಬೇಕಾದ್ರು ನೀವು ಎಷ್ಟು ಬೇಕಾದ್ರೆ ನೀಡು. ನಿಲ್ತಾರು ಹಾಂ ಮತ್ತೊಂದು ತೊಗೊಂಬರ್ತಾರು ಹಾಂ ರೀ ನಿಮಗೆ ಸಾಕಷ್ಟು ಎಲ್ಲ ಸರ್ವಿಸ್ ಮಾಡ್ತಾರೆ ಸಾಕಷ್ಟು ನೀಡ್ತಾರೆ ಹಾಂ 40 ವರ್ಷದಿಂದ ಸ್ವಾಮಿಗಳ ಮಾಡ್ತಾರೆ ಅವ್ರು ದೊಡ್ಡವ್ರು ಮಾಡ್ತಾರೆ ಇವ್ರು 20 ವರ್ಷ ಆಯ್ತು ಅವ್ರ ಕೈಯಾಗಿ ಹಳ್ಯಾಗಳು ಅವ್ರ ಹೆಣ್ಮಕ್ಳು ಅಕ್ಕಗಳು ಮನೆಯವ್ರು ಅದಾರ ಹೆಚ್ಚನ ಮೊದಲ ಸರ್ ಹೇಳಿದಂಗೆ ಸೆಣೆ ಪಟ್ಟಾಗಿತ್ತು ಅಲ್ಲಿ ಹೋಗೋತಿದ್ರಿ ನೀವು ಅಲ್ಲಿ ಹೋಗ್ತಿದ್ವಿ ಹಾಂ ಅಲ್ಲಿ ಎಲ್ಲ ಕೈಲಿ ಇರ್ತೈತೆ ಅಲ್ಲಿ ಹೋಗ್ಬೇಕಲ್ಲ ಹೌದು ಉಸುಳಿ ಇರ್ತಾರೆ ಅಂತ ಆಯ್ತು ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರ ಗುರುಗಳು ನಿಮ್ಮ ಹೋಟೆಲ್ ನೋಡಿ ನಮ್ಗೆ ಭಾಳ ಖುಷಿ ಆಯ್ತು ಭಾಳ ಜನರು ಒಳ್ಳೆಯ ಅಭಿಪ್ರಾಯ ಕೊಟ್ಟರು ಇಲ್ಲಿ ನಮ್ಮ ರಮಣ್ಣವ್ರನ್ರಿ ನೀವು ಸಕ್ರೆ ರಮಣ್ಣವರು ಇವರು ದಿವಸ ಬಂದು ನೀವು ಹೋಟೆಲ್ದಾಗ ಇಲ್ಲಿ ಬಂದು ಹೋಗ್ತೀರಿ ಬಂದು ಬೇಕಂದ್ರೆ ಪಾರ್ಸಲ್ ತೊಗೊಂಡು ಹೋಗ್ತೀವಿ ರೀ ಮನೆಗೆ ಶೇಂಗಾ ಉಸಳಿ ಚಪಾತಿ ಸ್ಪೆಷಲ್ ಅಲ್ರಿ ಅವ್ರದ್ದು ಬೋಂಡ ಚಪಾತಿ ಏನು ಬೇಕಂದ್ರೆ ಎಲ್ಲ ಪಾರ್ಸಲ್ ಹಾಂ ಚೀಪ್ ಆ್ಯಂಡ್ ಬೆಸ್ಟ್ ಇವ್ರು ಗುರುಗಳು ಅವ್ರ ಬಂದಿಲ್ಲ ಅವರ ಸಂಸ್ಥಾಪಕರು ಅವರ ರೀ ಹಾಂ ಈ ಹೋಟೆಲ್ ಸಂಸ್ಥಾಪಕರು ಅವರ ರೀ ಅವರೇ ಎಲ್ಲ ಇದು ಮಾಡಿಕೊಟ್ಟಾರೆ ಯಾರು ರೀ ಗುರುಗಳ ಹಾಂ ರೀ ಹಜಾರ್ ಇವ್ರು ಹಜಾರಿ ಹಾಂ ರೀ
ಹೋರಿ ಬನಕಾಗ ಫೇಮಸ್ ಹೋಟೆಲ್ 40 ವರ್ಷ ಹಿಡಿದ ಹೋಟೆಲ್ ಐತ್ಲೆ ಅದು ಸುರಿ ಚಪಾತಿ ನಾವು ಇಲ್ಲಿ 84 ಬಂದಿದ್ರು ಅವಾಗಿಂದ ಇಲ್ಲೇ ಬರ್ತೀವಿ ಚಪಾತಿ ಹೊಸಳೆ ಟೇಸ್ಟ್ ಆಗಿರ್ತದೆ ಹಾಂ ಸಾಹೇಬ್ರೆ ಚಪಾತಿ ಹೊಸಳೆ ಊಟ ಮಾಡ್ರಿ ಸಾಹೇಬ್ರೆ ಹಾಂ ಕಾಯಂ ಬರತ್ತೀರೇನು ಕಾಯಂ ಬರ್ತೀವಿ ಚಲೋ ಐತಿ ಹೋಟೆಲ್ ಒಟ್ಟೆ ಏಕ ನಂಬರ್ ಹಾಂ ರೀ ಏಕ್ ನಂಬರ್ ಅಂತ ನಮ್ಮ ಹಸನಿ ಭಾಗದವ್ರು ನಮ್ಮ ಆಧುನಿಕ ಭಗೀರಥರು ಬಂದಿರತ್ತ ಹೇಳಿದ್ರಲ್ಲ ಶಾಸಕರು ಬಂದಿರಲಿಲ್ಲ ಸನ್ಮಾನ್ಯ ಲಕ್ಷ್ಮಣಣ್ಣ ಸೌದಿಯವ್ರು ಇಲ್ಲಿ ಬಂದ ನಾ ಊಟ ನಾಷ್ಟ ಮಾಡಿ ಹೋದ್ರು ಅವ್ರು ಬಂದಾರ್ರಿ ಗೋವಿಂದ್ ಕಾರಜೋಳ ಅವ್ರು ಬಂದಾರ್ರಿ ಮಹೇಶ್ ತೆಂಗಿನಕಾಯಿ ಅವ್ರು ಬಂದಾರ್ರಿ ಸನ್ಮಾನ್ಯ ಗೋವಿಂದ ಕಾರಜೋಳ ಅವ್ರು ಬಂದ್ರೆ ಸನ್ಮಾನ್ಯ ಮಹೇಶ್ ತೆಂಗಿನಕಾಯಿ ಅವ್ರು ಬಂದು ಇಲ್ಲೆಲ್ಲ ನಾಷ್ಟ ಮಾಡಿ ಹೋದ್ರೆ ನಾಷ್ಟ ಮಾಡಿ ಹಾಂ ಹಾಂ ಭಾರಿ ಖುಷಿ ಆಯ್ತು ನಮಗೆ ಗುರುಗಳ ಇದು ಜಾಗ ಬನಟ್ಟಿ ಒಳಗೆ ಇದು ಬನಟ್ಟಿ ಒಳಗೆ ಎಲ್ಲಿ ಯಾವ ಟಾಕೀಸ್ ಅಂದ್ರೆ ನೇರ ವೈಭವ್ ಟಾಕೀಸ್ ನಿಯರ್ ವೈಭವ್ ಟಾಕೀಸ್ ಹತ್ರನ ಆಗ ಶೆಟ್ಜಿ ಮನಿ ಅಂದ್ರೂ ಬರ್ತದೆ ಇಲ್ಲಿ ನೇರ ವೈಭವ್ ಟಾಕೀಸ್ ಅಂದ್ರೆ ವೈಭವ್ ಟಾಕೀಸ್ ಹತ್ರಕ್ಕೆ ಬಂದು ಸ್ವಾಮಿಗಳ ಹೋಟೆಲ್ ಅಂದ್ರೆ ಸಾಕು ಬೋರ್ಡ ಹಾಕಿಲ್ಲ ಸ್ವಾಮಿಗಳ ಹೋಟೆಲ ಉಸುಳಿ ಚಪಾತಿ ಸ್ವಾಮಿಗಳ ಹೋಟೆಲ್ ಅಂದ್ರೆ ಸಾಕು ಹಾಂ ನಮ್ಮ ಆತ್ಮೀಯ ಅಭಿವೃದ್ಧಿ ಹರಿಕಾರರು ಆಧುನಿಕ ಭಗೀರಥರು ಹಾಲಿ ಶಾಸಕರಾದಂಥ ಸನ್ಮಾನ್ಯ ಲಕ್ಷ್ಮಣಣ್ಣ ಸೌದಿಯವರು ಕೂಡ ಈ ಹೋಟೆಲ್ದಲ್ಲಿ ಸ್ವಾಮಿಗಳ ಹೋಟೆಲ್ದಲ್ಲಿ ಬಂದು ನಾಷ್ಟ ಮಾಡಿ ಹೋಗ್ಯಾರು ಅಂಥೇಳಿ ಅವರ ಹೋಟೆಲ್ ಮಾಲಕರು ಹೇಳಿದ್ರು ಇಲ್ಲಿ ಸನ್ಮಾನ್ಯ ಗೋವಿಂದ ಕಾರಜೋಳ ಸರ್ ಅವರು ಮತ್ತು ಸನ್ಮಾನ್ಯ ಸಿದ್ದು ಸೌದಿ ಸಾಹೇಬರು ಸನ್ಮಾನ್ಯ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಲಕ್ಷ್ಮಣಣ್ಣ ಸೌದಿಯವರು ಎಲ್ಲ ಬಂದು ಇಲ್ಲಿ ನಾಷ್ಟ ಊಟ ಮಾಡಿ ಹೋಗ್ಯಾರ ಸ್ವಾಮಿಗಳ ಹೇಳ್ರಿ ನಮ್ಗೆ ಭಾಳ ಖುಷಿ ಆಯ್ತು ಈ ಹೋಟೆಲ್ ಇನ್ನೂ 4 ಬ್ರಾಂಚ್ಗಳಾಗಲಿ ಸಾಕಷ್ಟು ಮಂದಿಗೆ ಒಳ್ಳೊಳ್ಳೆ ಆಹಾರ ಚಪಾತಿ ಹೊಸಳೆ ಕೊಡುವಂಗೆ ಇನ್ನೂ 4-6 ಹೋಟೆಲ್ಗಳು ಇವ್ರಿಗೆ ಆಗಲಿ ಅಂತೇಳಿ ನಮ್ಮ ಅಶೋಕ್ ತತ್ನಿ ಯೂಟ್ಯೂಬ್ ಚಾನಲ್ ವತಿಯಿಂದ ಆ ಪರಮಾತ್ಮನಲ್ಲಿ ಒಂದು ಪ್ರಾರ್ಥನೆ ಮಾಡ್ತೀವಿ. ನಮಸ್ಕಾರ.